ನಾವು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ಎಲ್ಲಾದರೂ ಬೇರೆ ಕಂಟ್ರಿಗೆ ಹೋದಾಗ ನಮಗೆ ವೆಜ್ ಸಿಗೋದು ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಥರ ಒಂದು ರೆಡಿ ಟು ಈಟ್ ಪ್ಯಾಕ್‌ನ ತೊಗೊಂಡು ಹೋಗ್ಬಿಡ್ತೀವಿ. ಸೊ ಇನ್ಸ್ಟಂಟಾಗಿ ಆಗುತ್ತೆ, ಎಮರ್ಜೆನ್ಸಿ ಟೈಮಲ್ಲಿ ತಿನ್ಕೊಳ್ಳೋಕ್ಕಾಗುತ್ತೆ ಅಂತ. ಹಾಗೆ ಲೋಕಲ್ ಫುಡ್ ಕೂಡ ಟ್ರೈ ಮಾಡೋಕ್ಕೆ ಇಷ್ಟ ಆಗುತ್ತೆ. ಎಲ್ಲೆಲ್ಲ ವೆಜ್ ಎಲ್ಲ ಸಿಗುತ್ತೆ ಅದೆಲ್ಲ ನಾವು ಲೋಕಲ್ ಟ್ರೆಡಿಷನಲ್ ಫುಡ್ ಏನಿರುತ್ತೆ ಎಲ್ಲ ಕೂಡ ಟ್ರೈ ಮಾಡ್ತೀವಿ. ಎಲ್ಲ ಬ್ರೇಕ್‌ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ನಾವು ಆಚೆ ಹೊರಡೋಣ ಅಂತ ಹೊರಡ್ತಾ ಇದ್ವಿ. ಏನಪ್ಪ ನನ್ನ ವಾಯ್ಸ್ ಹಿಂಗಾಗಿದೆ ಅಂದರೆ ಸ್ವಲ್ಪ ಟ್ರಿಪ್ ಎಲ್ಲ ಹೋಗಿ ಬಂದು ಸ್ವಲ್ಪ ವಾಟರ್ ಚೇಂಜ್, ವೆದರ್ ಚೇಂಜ್‌ಗೆ ಸ್ವಲ್ಪ ಚೇಂಜ್ ಆಗಿದೆ. ಅಡ್ಜಸ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಇಲ್ಲೊಂದು ರೆಕಾರ್ಡ್ ಮಾಡಬೇಕಾ? ನಾವು ಇಲ್ಲೇ ರೆಕಾರ್ಡ್ ಮಾಡ್ಕೊಂತಾನೆ ಇರ್ತೀವಮ್ಮ. ಬಾ ಬಾ ನಡಿ ನಡಿ ಟಾನಿ. ಅಲ್ಲಿಂದ ನಾವು ಬಂದಿದ್ದು ಐಲ್ಯಾಂಡ್ ಪಾರ್ಕ್ಗೆ. ಇದಕ್ಕೆ ಯಾವುದೇ ಥರ ಎಂಟ್ರಿ ಫೀ ಇರೋದಿಲ್ಲ, ಫ್ರೀಯಾಗಿ ಹೋಗ್ಬೋದು. ಸ್ಟೆಪ್ಸ್ ಹತ್ಕೊಂಡು ಮೇಲೆ ಬಂದರೆ ಒಂದು ಒಳ್ಳೆ ವ್ಯೂ ಕಾಣುತ್ತೆ. ಎಸ್ಪೆಷಲಿ ಸನ್ಸೆಟ್ ಟೈಮಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಓಲ್ಡ್ ಬಾಕು ಮತ್ತು ನ್ಯೂ ಬಾಕು ಎರಡೂ ಕೂಡ ನೋಡ್ಬೋದು. ನೋಡಿ ಫ್ಲೇಮ್ ಟವರ್, 3 ಟವರ್ ಜೊತೆಗೆ ಇದೊಂದು ಫ್ಲೇಮ್ ಜ್ವಾಲಾಮುಖಿ. ಹಾಗೆ ಇಲ್ಲಿ ಕಾಣ್ತಾ ಇರೋ ಫ್ಲಾಗ್ ಬಂದು ಲಾರ್ಜೆಸ್ಟ್ ಫ್ಲಾಗ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾ ಇದ್ರು. ಸೊ ಅಜರ್ಬೈಜಾನ್ದೆ. ಹಾಗೆ ಇಲ್ಲಿ ಡ್ಯಾನಿಸ್ ಮಾಲ್ ಕಾಣ್ತಾ ಇರೋದು. ಹಾಗೆ ಇದು ಜಾಯಿಂಟ್ ಮಿಲ್ಗೆ ಹೋಗೋಣ ಅನ್ಕೊಂಡ್ವಿ. ಆಮೇಲೆ ಬೇಡ ಅನಿಸ್ತು. ಆ್ಯಕ್ಚುಲಿ ಅದು ನಾವು ಮಲೇಷ್ಯಾ ಟ್ರೈ ಮಾಡಿದ್ವಿ. ಸೊ ಇವಾಗ ಬೇಡ, ಅಯ್ಯನ ಆಲ್ರೆಡಿ ಅವಳು ಕರ್ಕೊಂಡು ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡು ಹೋಗೋಣ, ಎಕ್ಸ್ಪೀರಿಯನ್ಸ್ ಮಾಡದೇ ಇರೋದನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಇನ್ನು ಮೇಲೆ ಬಂದರೆ ಇಲ್ಲಿ ಫೈರ್ ಎಲ್ಲ ಆಯಿತು. ಇಲ್ಲಿ ಫೈರ್ನ ಪ್ರೇ ಮಾಡ್ತಾರೆ, ಗಾಡ್ ಥರ ಪೂಜೆ ಮಾಡ್ತಾರೆ. ಇದು ಬಂದು ನ್ಯಾಚುರಲ್ ಆಗಿ ಬರ್ತಾ ಇರಲಿಲ್ಲ, ಇದು ಗ್ಯಾಸ್ ಕನೆಕ್ಷನ್ ಎಲ್ಲ ಕೊಟ್ಟು ಮಾಡಿರೋದಂತೆ. ಸೊ ಅದು ನ್ಯಾಚುರಲ್ ಆಗಿರೋ ಕೂಡ ಅಲ್ಲಿ ಕೂಡ ಹೋಗ್ತೀವಿ ಫೈರ್ ಟೆಂಪಲ್ಗೆ. ಆ್ಯಂಡ್ ಇನ್ನು ಅಲ್ಲಿ ಎಲ್ಲರದ್ದು ತೀರ್ಕೊಂಡಿರೋದು ಡೇಟ್ ಕೂಡ 1990 ಸೇಮ್ ಆಗಿತ್ತು. ಇನ್ನು ರಿಟರ್ನ್ ಕೆಳಗಡೆ ಹೋಗೋಕ್ಕೆ ಟ್ರೈನ್ ಕೂಡ ಇತ್ತು. ಟ್ರೈನಲ್ಲೇ ನಾವು ಕೆಳಗೆ ಬಂದ್ವಿ. ಏನೋ ಫ್ರೂಟ್ಸ್ ಬೇಕಂತ ಕೇಳಿದ್ರೆ 10 ಮನತ್ ಹೇಳಿದ್ರು. ಸರಿ ಬೇಡ ಅಂದ್ಬಿಟ್ಟು ಪಾಪ್ಕಾರ್ನ್ ತೊಗೊಂಡು ನೆಕ್ಸ್ಟ್ ಬೇರೆ ಕಡೆ ಹೊರಟ್ವಿ. ನೆಕ್ಸ್ಟ್ ವಿಡಿಯೋನ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.